ಪತ್ರಿಕಾ ಪ್ರತಿನಿಧಿಗಳಿಗೆ ಸ್ವಾಗತ ಬಯಸಿದ್ದೇನೆ. ನಂದು ನಮಸ್ಕಾರ. ನಾನು ಅಚ್ಯುತ ಸಂಪಿ ಅಂತೇಳಿ ತುಳುನಾಡು ಮನ್ಸಾ ಸಮಾಜ ಸೇವಾ ಸಂಘ ಇದರ ಗೌರವ ಸಲಹೆಗಾರ. ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಮುಖ್ಯ ಉದ್ದೇಶ, ನಮ್ಮದೊಂದು ತುಳುನಾಡು ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಅಸ್ಪೃಶ್ಯ ಸಮುದಾಯ ಮನ್ಸಾ ಅಂತ ಹೇಳೋದು. ಈ ಜಾತಿಯ ಹೆಸರು ಸರ್ಕಾರದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬಿಟ್ಟು ಹೋಗಿರುವಂಥದ್ದು. ಇದನ್ನ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಬೇಕಂತೇಳಿ ನಾವು ಕಳೆದ 30 ವರ್ಷಗಳಿಂದ ಬಂದ ಸರ್ಕಾರಗಳಿಗೆ ಮನವಿಯನ್ನು ಕೊಟ್ಟು ಅವರನ್ನ ಮಂತ್ರಿ ಮಾಗದರನ್ನು ಎಲ್ಲ ಭೇಟಿ ಮಾಡಿದ್ರು ಕೂಡ ಈವರೆಗೂ ಕೂಡ ಈ ಸರ್ಕಾರ, ಯಾವುದೇ ಸರ್ಕಾರಗಳು ಈ ಜಾತಿಯ ಹೆಸರನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಒಂದು ಮುತುವರ್ಜಿ ವಹಿಸಲಿಲ್ಲ. ಇತ್ತೀಚೆಗೆ ಕಳೆದ 2 ವರ್ಷಗಳ ಹಿಂದೆ ನಮ್ಮ ಜಾತಿಯ ಕುಲಶಾಸ್ತ್ರೀಯ ಅಧ್ಯಯನ ಮಾಡಬೇಕಂತೇಳಿ ನಮ್ಮ ನಿರಂತರ ಹೋರಾಟದ ಫಲವಾಗಿ ಒಂದು ಕಾರ್ಯಪ್ರವೃತ್ತರಾದರು. ಇದರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ಇಲ್ಲಿಯ ಪ್ರೊಫೆಸರ್ ಒಬ್ಬರನ್ನ 2023ನೇ ಇಸ್ವಿ ಸೆಪ್ಟೆಂಬರಲ್ಲಿ ಇಲ್ಲಿಗೆ ಕರೆಸಿ, ಬೆಂಗಳೂರಿಗೆ ಕರೆಸಿ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕರೆಸಿ ಅವರಿಗೆ ಕುಲಶಾಸ್ತ್ರೀಯ ಅಧ್ಯಯನ ಮಾಡಲಿಕ್ಕೆ ಅವರಿಗೇನೆ ಅವಕಾಶ ಕೊಡುವುದಾಗಿ ಆಶ್ವಾಸನೆ ನೀಡಿದ್ರು. ಅದರ ಮಧ್ಯದಲ್ಲಿ ನಾವೇನು ಮಾಡಿದ್ದೇವೆ, ಒಂದು ನಿಯೋಗವು BK ಹರಿಪ್ರಸಾದ್ MLC ಇವರ ನೇತೃತ್ವದಲ್ಲಿ ಸಮಾಜ ಕಲ್ಯಾಣ ಸಚಿವರನ್ನ SC ಮಾದೇವ ಇವರನ್ನ 2024ರಲ್ಲಿ ಭೇಟಿಯಾಗಿದ್ದೀವಿ. ಭೇಟಿ ಮಾಡಿ ನಾವು ನಮ್ಮ ಒಂದು ಕುಲಶಾಸ್ತ್ರೀಯ ಅಧ್ಯಯನವನ್ನು ಆದಷ್ಟು ಬೇಗ ಮಾಡಿಸಿ ನಮಗೆ ಈ ಜಾತಿಯ ಹೆಸರನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡಬೇಕು ಅಂತ ಕೇಳೋದಕ್ಕೆ ಅವರು ಕೂಡಲೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನ ಒಬ್ಬರು ವೆಂಕಟಯ್ಯ ಅಂತ ಹೇಳುವ ಒಬ್ಬ ಡೈರೆಕ್ಟರ್ ನಿರ್ದೇಶಕರನ್ನ ಕರೆ ಮಾಡಿ ಮಾತಾಡಿ ಇಲ್ಲೆಲ್ಲ ಅದು ನಾನು ನೋಡ್ತೇನೆ ಅಂತ ಹೇಳಿ ಅವರು ಇದು ಮಾಡಿದ್ರು, ಭರವಸೆ ಕೊಟ್ಟರು. ಆ ನಂತರ ನಾವು ನಮ್ಮ ನಾಡಿಗೆ ವಾಪಸ್ ಹೋಗಿ ಅಲ್ಲಿ 1 ತಿಂಗಳಲ್ಲಿ ಅವರ ಒಂದು ಅಧಿಕಾರಿಗಳನ್ನು ನಿಯೋಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ನಮ್ಮ ಜಾತಿ ಮನ್ಸಾ ಅಂತ ಹೇಳೋದು ಅಸ್ತಿತ್ವದಲ್ಲಿ ಇದೆಯಾ ಇಲ್ವಾ ಅಂತ ಹೇಳೋದಕ್ಕೆ ಒಂದಷ್ಟು ದಾಖಲೆಗಳನ್ನು ನಾವು ಕೊಟ್ಟಿವಿ. ದಾಖಲೆಗಳನ್ನು ಆ ಮೊದಲು ಕೂಡ ಸರ್ಕಾರಕ್ಕೆ ಕೊಟ್ಟು ಈ ವರದಿಯನ್ನು ಸರ್ಕಾರಕ್ಕೆ ನಾವು ಸಲ್ಲಿಸ್ತೀವಿ. ಆಮೇಲೆ ಅವರು ಸರ್ಕಾರದವರು ಬಂದು ಇದನ್ನ ಕುಲಶಾಸ್ತ್ರೀಯ ಅಧ್ಯಯನಕ್ಕೆ ಆದೇಶ ಮಾಡ್ತಾರೆ ಅಂತ ಹೇಳೋದು ಭರವಸೆ ನೀಡಬಹುದು. ಆದರೆ ಅದು 2025ನೇ ತಾರೀಕಿಗೆ 25ರಲ್ಲಿ ಫೆಬ್ರವರಿ 21ನೇ ತಾರೀಕಿಗೆ ಬಂದು ಅವರು ಏನೋ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ಬಂದು ಇಲ್ಲಿ ಸರ್ಕಾರಕ್ಕೆ ಮಾಹಿತಿಯನ್ನ ಇದು ಕೊಡ್ತೇವೆ ವರದಿಯನ್ನು ಅಂತ ಹೇಳಿ ಹೋಗಿ ಕೂಡ 1 ವರ್ಷದ ಮೇಲಾಯಿತು. ಇನ್ನೂ ಕೂಡ ಈ ಸರ್ಕಾರ ಅದನ್ನು ಕುಲಶಾಸ್ತ್ರೀಯ ಅಧ್ಯಯನ ಮಾಡಲಿಕ್ಕೆ ಮುಂದಾಗಲಿಲ್ಲ. ಈ ಮಧ್ಯೆ ನಾಗಮೋಹನ್ ದಾಸ ಆಯೋಗವನ್ನು ರಚನೆ ಮಾಡಿ ಒಳ ಮೀಸಲಾತಿ ಜಾರಿ ಮಾಡುವಂತ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನಾವು ಬಂದು ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಒಳ ಮೀಸಲಾತಿಗೆ ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಆದರೂ ನಮ್ಮ ಜಾತಿಯ ಅಸ್ತಿತ್ವದನ್ನ ಅಲ್ಲಿ ಪರಿಗಣಿಸಿ ನಮ್ಮ ಜಾತಿಯನ್ನು ನ್ಯಾಯ ಕೊಡಿಸುವಲ್ಲಿ ಸರ್ಕಾರ ಮುಂದಾಗಬೇಕಂತೇಳಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಪತ್ರಿಕಾಗೋಷ್ಠಿ ನಾವು ಇಲ್ಲಿ ಬಂದು ಪತ್ರಿಕಾಗೋಷ್ಠಿ ಮಾಡಿದ ಮರುದಿನವೇ ನಾಗಮೋಹನ್ ದಾಸ್ ಆಯೋಗದ ಅಧ್ಯಕ್ಷರು ಪತ್ರಿಕಾಗೋಷ್ಠಿ ಇಲ್ಲಿ ನಡೆಸಿ ಇಲ್ಲಿ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಮತ್ತು ಇತರ ಜಿಲ್ಲೆಗಳಲ್ಲಿ ಚದರಿ ಹೋಗಿರುವಂತ ಒಂದು ಮನ್ಸಾ ಅಂತ ಒಂದು ಜಾತಿ ಇದೆ. ಹಾಗೇನೆ ನಮ್ಮ ಸಮಾಜ ಕಲ್ಯಾಣ ಸಚಿವರನ್ನ ಬಂದು ವಿಧಾನಸೌಧದಲ್ಲಿ ಭೇಟಿಯಾದಾಗ ಅವರು ಒಂದು ನೀವು ಪ್ರವರ್ಗ ಎ ಅಥವಾ ಪ್ರವರ್ಗ ಬಿ ಅಲ್ಲಿ ಗುರುತಿಸಿಕೊಳ್ಳಿ ಅಂತ ಹೇಳೋ ಒಂದು ಹಾರಿಕೆ ಉತ್ತರವನ್ನು ಕೊಟ್ಟರು. ನಮ್ಮದು ಪರಿಶಿಷ್ಟ ಜಾತಿಯಲ್ಲಿ ಪಟ್ಟಿಯಲ್ಲಿ ಸೇರದೇ ಇರುವಂತಹ ಒಂದು ಜಾತಿ. ನಾವು ಪ್ರವರ್ಗ ಎ ಅಲ್ಲಿ ಗುರುತಿಸಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ಪ್ರವರ್ಗ ಬಿ ಅಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಪ್ರವರ್ಗ ಸಿ ಅಲ್ಲಿ ಕೂಡ ಗುರುತಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ವಿ ಹ್ಯಾವ್ ಗಾಟ್ ಅವರ್ ಓನ್ ಐಡೆಂಟಿಟಿ. ಮನ್ಸಾ ಈಸ್ ಇಂಡಿಪೆಂಡೆಂಟ್ ಕಾಸ್ಟ್ ಇನ್ ಅವರ್ locality.
ಇನ್ ಅವರ್ ಡಿಸ್ಟಿಕ್. ಅದು ಬರೀ ಮನ್ಸ ಅಂತ ಹೇಳೋದು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಇರುವುದಿಲ್ಲ. ಅವರು ಮಲೆನಾಡು ಪ್ರದೇಶಗಳಾದ ಔದ್ಯೋಗಿಕವಾಗಿ ಬಹಳ ಹಿಂದುಳಿದಿರುವಂತ ಒಂದು ಸಮುದಾಯ. ಹಾಗಾಗಿ ಇದನ್ನ ಪರಿಶಿಷ್ಟ ಜಾತಿಗೆ ಸೇರಿಸುವಂಥದ್ದು ಬಹಳ ಅನಿವಾರ್ಯ ಆಗಿದೆ ಅಂತೇಳಿ ಬಹಳಷ್ಟು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಭರವಸೆ ಕೊಡ್ತಾ ಇದ್ದಾರೆ. ಆದರೆ ಯಾರು ಕೂಡ ಈಗ ನಮ್ಮ ಭಾಗದ ಜನಪ್ರತಿನಿಧಿಗಳು, MLA ಆಗಿರ್ಬೋದು, MP ಗಳು, ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂಥ ಒಂದಷ್ಟು MLA ಗಳಿಗೆ ಇದರ ಬಗ್ಗೆ ಸ್ಪಷ್ಟ ಮಾಹಿತಿ ಇದೆ. ನಾವು ಕಳೆದ 30 ವರ್ಷಗಳಿಂದ ಕೂಡ ಹೇಳ್ತಾ ಇದ್ದೇವೆ, ಇದನ್ನ ಒಂದು ಪಟ್ಟಿಯಲ್ಲಿ ಸೇರಿಸಬೇಕಂತೇಳಿ. ಆದರೆ ನಾವು ಇದು ಪಟ್ಟಿಯಲ್ಲಿ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ, ಮನ್ಸ ಅಂತ ಹೇಳೋದು ಸರ್ಕಾರದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ನಮ್ಮ ಭಾಗದ ಜನರು ಆದಿ ದ್ರಾವಿಡ ಅಂತ ಜಾತಿ ಪ್ರಮಾಣ ಪತ್ರ ಪಡ್ಕೊಳ್ತಾ ಇದ್ರು. ಹಾಗೆಯೇ ಮಲೆನಾಡು ಪ್ರದೇಶದಲ್ಲಿ ಆದಿ ಕರ್ನಾಟಕ, ಹೊಲೆಯ, ಕರಾದಿ, ಕಲ್ಲಾದಿ ಇಂಥ ಬೇರೆ ಬೇರೆ ನಮ್ಮದಲ್ಲದ ಹೆಸರಲ್ಲಿ ಜಾತಿ ಪ್ರಮಾಣ ಪತ್ರ ಪಡ್ಕೊಂಡು ಏನೋ ಅಲ್ಪ ಸ್ವಲ್ಪ ಮೀಸಲಾತಿಯನ್ನು ಪಡ್ಕೊಂಡ್ರು. ಆದರೆ ಈವರೆಗೂ ಕೂಡ ನಮ್ಮಲ್ಲಿ ಒಂದು ಡಾಕ್ಟರ್ಸ್, ಎಂಜಿನಿಯರ್ಸ್ ಅಂತ ಒಂದು, ಅಥವಾ IAS, IPS, IIT, IIM ಅಲ್ಲಿ ಓದಿದಂಥ ಇದು ಸಮುದಾಯ ಇಲ್ಲ. ಎಲ್ಲ ಬಿಟ್ಟು ನಮ್ಮಲ್ಲಿ PhD ಮಾಡಿದವರು ಬೆರಳೆಣಿಕೆ ಒಂದು 7-8 ಮಂದಿ ನಮ್ಮ ಸಮುದಾಯದಲ್ಲಿ ಇದ್ದಾರೆ.